ನಿವೃತ್ತ ಐಜಿಪಿ ಚಂದ್ರಶೇಖರ್ ಆತ್ಮಕಥನ ರೀಸನ್ ಪಾಯಿಂಟ್ಸ್ ಫ್ಯಾಷನ್ ಪುಸ್ತಕ ಲೋಕಾರ್ಪಣೆ. ಅಧಿಕಾರಿಗಳಿಂದ ಸಾಹಿತ್ಯ ಕ್ಷೇತ್ರಕ್ಕೆ ಉತ್ತಮ ಕೊಡುಗೆ. ಚಿರಂಜೀವಿ ಸಿಂಗ್. ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ ಅಧಿಕಾರಿಗಳು ಆಸಕ್ತಿದಾಯಕ ಸಾಹಿತ್ಯ ರಚಿಸಿ ಗಮನ ಸೆಳೆದಿದ್ದು, ಇದು ಸಾಹಿತ್ಯ ಕ್ಷೇತ್ರಕ್ಕೆ ಉತ್ತಮ ಕೊಡುಗೆಯಾಗಿದೆ ಎಂದು ನಿವೃತ್ತ ಐಎಎಸ್ ಅಧಿಕಾರಿ ಚಿರಂಜೀವಿ ಸಿಂಗ್ ಹೇಳಿದ್ದಾರೆ. ಚಿತ್ರಕಲಾ ಪರಿಷತ್ನಲ್ಲಿ ಅಭಿರುಚಿ ಪ್ರಕಾಶನ ಮತ್ತು ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದಿಂದ ನಿವೃತ್ತ ಐಜಿಪಿ ಚಂದ್ರಶೇಖರ್ ಅವರ ಆತ್ಮಕಥೆ ರೀಸನ್ ಪಾಯಿಂಟ್ಸ್ ಫ್ಯಾಷನ್ ಪುಸ್ತಕ ಲೋಕಾರ್ಪಣೆ ಮಾಡಿ ಮಾತನಾಡಿದ ಅವರು, ಅಧಿಕಾರಿಗಳಾಗಿ ಸಾಹಿತ್ಯ ರಚಿಸಿದ ಸಾಲಿಗೆ ಸಿ ಚಂದ್ರಶೇಖರ್ ಸೇರ್ಪಡೆಯಾಗುತ್ತಾರೆ. ಈ ಕೃತಿ ಅತ್ಯಂತ ಆಸಕ್ತಿದಾಯಕವಾಗಿದ್ದು, ಇವರ ಬರವಣಿಗೆಯಲ್ಲಿ ಸಾಹಿತ್ಯದ ಬೆಳಕಿದೆ ಎಂದರು. ಸಿ ಚಂದ್ರಶೇಖರ್ ಅವರು ಮಾತನಾಡಿ, ಇದು ನನ್ನ ಜೀವನದ ಕತೆ ಅನ್ನುವ ಬದಲು ನಾನು ನೋಡಿದ ವ್ಯಕ್ತಿಗಳು, ಸಮಾಜದಲ್ಲಿ ನಡೆದ ನೈಜ ಘಟನೆಗಳು, ರೈತ ಸಂಘಟನೆ ಹೋರಾಟದ ವಿಷಯಗಳನ್ನು ಒಳಗೊಂಡಿದೆ. ಇದು ತಮ್ಮ 4ನೇ ಪುಸ್ತಕವಾಗಿದೆ. 1974ರಲ್ಲಿ ಭೂ ಕಾಯ್ದೆ ಬಂದಾಗ ರೈತರ ಬೇಡಿಕೆಗಳಿಗೆ ಸರ್ಕಾರ ಹೇಗೆ ಸ್ಪಂದಿಸಿತು ಎಂಬುದನ್ನು, ಪೊಲೀಸ್ ಅಧಿಕಾರಿಯಾಗಿ ಯಾವ ರೀತಿಯಲ್ಲಿ ಮಧ್ಯಸ್ಥಿಕೆ ವಹಿಸಿದೆ ಎನ್ನುವ ವಿವರಗಳು ಇದರಲ್ಲಿವೆ ಎಂದರು. ರೈತ ಹೋರಾಟಗಾರರಾದ ನಂಜುಂಡಸ್ವಾಮಿ, ಎಚ್.ಎಸ್. ರುದ್ರಪ್ಪ, ಸುಂದರೇಶ್, ಕಡಿದಾಳು ಶಾಮಣ್ಣ ಅವರ ಜೊತೆಯಲ್ಲಿ ಉತ್ತಮ ಒಡನಾಟದಿಂದ ರೈತ ಚಳುವಳಿ, ರೈತರಿಗೆ ಸಮಸ್ಯೆಗಳು ಅರ್ಥವಾಯಿತು. ರಾಜ್ಯದ ಎಲ್ಲ ರೈತರ ಸಮಸ್ಯೆಗಳು ಒಂದೇ ಆಗಿರುವುದಿಲ್ಲ. ಇಂದಿನ ಯುವ ಸಮಾಜ ನಮಗಿಂತ ದೊಡ್ಡವರು, ಸಾಧನೆ ಮಾಡಿರುವ ವ್ಯಕ್ತಿಗಳ ಆದರ್ಶಗಳನ್ನು ನಾವು ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು. ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದ ಅಧ್ಯಕ್ಷರಾದ ಬಿ.ಕೆ. ಶಿವರಾಮ್ ಅವರು ಮಾತನಾಡಿ, ಸಿ ಚಂದ್ರಶೇಖರ್ ಐಜಿಪಿಯಾಗಿ ಪೊಲೀಸ್ ಇಲಾಖೆಯ ಸಾಂಸ್ಕೃತಿಕ ಪ್ರತಿನಿಧಿಯಾಗಿದ್ದಾರೆ. ಕಾಡು ಮಲ್ಲೇಶ್ವರ ಗೆಳೆಯರ ಬಳಗ ಕಲೆ, ಸಾಹಿತ್ಯ, ಜಾನಪದ, ಸಂಗೀತ ಪ್ರೋತ್ಸಾಹ ಮತ್ತು ಕಲಾವಿದರಿಗೆ ಸಹಕಾರ ನೀಡುತ್ತಾ ಬಂದಿದೆ. ಇದನ್ನು ನಿರಂತರವಾಗಿ ಮುಂದುವರಿಸುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪ್ರಕಾಶಕರಾದ ಅಭಿರುಚಿ ಗಣೇಶ್, ಸುಚಿತಾ ನಾಗೇಶ್, ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದ ಅಧ್ಯಕ್ಷರಾದ ಬಿ.ಕೆ. ಶಿವರಾಮ್ ಮತ್ತಿತರರು ಉಪಸ್ಥಿತರಿದ್ದರು. ನಮಸ್ಕಾರ. ಇವತ್ತು ನನ್ನ ಪುಸ್ತಕದ ಬಿಡುಗಡೆ. ಇದು ನನಗೆ ಆತ್ಮಕಥೆ ಅಂತ ಹೇಳೋದಕ್ಕೆ ಭಾಳ ಮುಜುಗರ ಆಗತ್ತೆ. ಇದು ನನ್ನ ಅನುಭವಗಳ ಒಂದು ಸಂಕಲನ ಇದು. ಹಾಗಾಗಿ ನನ್ನ ಪಾತ್ರ ಇದರಲ್ಲಿ ತುಂಬ ಕಮ್ಮಿ. ನನ್ನ ಜೀವನದಲ್ಲಿ ಏನೇನು ನೋಡಿದೆ, ಯಾವ ಥರದ ವ್ಯಕ್ತಿಗಳನ್ನು ನಾನು ನೋಡಿ ಅವ್ರ ಜೊತೆ ಅನುಭವದಿಂದ ಹೆಚ್ಚು ನಾನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಹಾಗೂ ಕರ್ನಾಟಕದ ಚರಿತ್ರೆಯಲ್ಲಿ ಬಹಳ ಮುಖ್ಯವಾದ ಕೆಲವು ಘಟ್ಟಗಳಿಗೆ ನಾನು ಒಂದು ಸಾಕ್ಷಿಯಾಗಿ ಇದ್ದೀನಿ. ಅದರಲ್ಲೂ ಮುಖ್ಯವಾಗಿ ನಮ್ಮ ರೈತ ಚಳುವಳಿ ಬಗ್ಗೆ. ಹಾಗಾಗಿ ನನ್ನ ಪುಸ್ತಕದಲ್ಲಿ ಈ ಅಗ್ರೇರಿಯನ್ ರೆವಲ್ಯೂಷನ್ ಅಂತ ಏನು ಹೇಳ್ತೀವಿ, ಅದರದ್ದು ಪೂರ್ತಿ ಚರಿತ್ರೆ ನಿಮ್ಮಲ್ಲಿ ಬರುತ್ತೆ. ಯಾಕಪ್ಪ ಅಂತಂದರೆ ಇದು ಶುರುವಾಗಿದ್ದು 1820ರ ದಶಕದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಕೆಳಗಡೆ ನಮ್ಮ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಇರೋವಾಗ, ಆವಾಗ ಹೆಚ್ಚು ಬರಗಾಲದಿಂದ ರೈತರು ತುಂಬ ಕಷ್ಟಪಡಬೇಕಾಗಿ ಬಂತು. ಆವಾಗಿನ ಘಟನಾವಳಿಗಳಿಂದ ನಮ್ಮ ರಾಜ್ಯದಲ್ಲಿ ಏನೇನಾಯಿತು ಅನ್ನೋದನ್ನೆಲ್ಲನೂ ಅದರಲ್ಲಿ ಬರೆದಿದ್ದೀನಿ. ಇದಾದಮೇಲೆ ನಮ್ಮ ಕಾಗೋಡು ಸತ್ಯಾಗ್ರಹ, ಅದಾದಮೇಲಿಂದ ಲ್ಯಾಂಡ್ ಟ್ರೈಬ್ಯುನಲ್ ಅಜಿಟೇಷನ್, ಅದಾದಮೇಲಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಇಂಥದ್ದು. ಇದರ ಜೊತೆಗೆ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಮತ್ತು ನನ್ನ ಪೊಲೀಸ್ ಜೀವನದಲ್ಲಿ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನನಗೆ ನೋಡೋದಕ್ಕೆ ಅವಕಾಶ ಆಯಿತು. ನಂಜುಂಡಸ್ವಾಮಿ ಅವರು, ಎನ್.ಡಿ. ಸುಂದರೇಶ್, ಎಚ್.ಎಸ್. ರುದ್ರಪ್ಪ, ಕಡಿದಾಳು ಶಾಮಣ್ಣ ಇವಾಗಲೂ ನಮ್ಮ ಜೊತೆ ಇದ್ದಾರೆ. ಇಂಥ ವ್ಯಕ್ತಿಗಳು. ಹಾಗೂ ನಂದು ಅತ್ಯಂತ ಮುಖ್ಯವಾದ ಹಂತ ಏನಪ್ಪ ಅಂತಂದರೆ, ನನ್ನ ಕಾಲೇಜ್ ವಿದ್ಯಾಭ್ಯಾಸ ಮೈಸೂರಿನಲ್ಲಿ ರೀಜನಲ್ ಕಾಲೇಜಿನಲ್ಲಿ ಓದ್ತಾ ಇರಬೇಕಾದ್ರೆ ನನಗೆ ರಾಜೀವ್ ತಾರಾನಾಥ್ ಅವರು ನನ್ನ ಟೀಚರ್ ಆದರು, ಅನಂತಮೂರ್ತಿ ಅವರು ನನ್ನ ಟೀಚರ್ ಆದರು,
ವಿಶ್ವನಾಥ್ ಮಿರ್ಲೆ ನನ್ನ ಟೀಚರ್ ಆದರು. ಡಾನ್ ಬರ್ನ್ ಅಂತ ಒಬ್ಬರು ಇಂಗ್ಲೀಷ್ಮನ್ ನನ್ನ ಟೀಚರ್ ಆದರು. ಹೀಗಾಗಿ ನಾನು ನನ್ನ ಎಲ್ಲ ಅನುಭವಗಳನ್ನು ಇದರಲ್ಲಿ ಹಂಚಿಕೊಂಡಿದ್ದೀನಿ. ಯಾಕೆ ಅಂತಂದರೆ ಇಂತಿಂಥ ವ್ಯಕ್ತಿಗಳು ನನ್ನ ಜೀವನದಲ್ಲಿ ಒಂದು ಮಹತ್ವವಾದ ಪಾತ್ರವನ್ನು ವಹಿಸಿದ್ರು ಅನ್ನೋದನ್ನು ನನಗೆ ಜನಗಳಿಗೆ ತಿಳಿಸಬೇಕು ಅನ್ನೋದು ನನ್ನ ಅಭಿಲಾಷೆ. ಚಂದ್ರಶೇಖರ್ ಅವರಿಗೆ ಅಭಿನಂದನೆ. ಈ ಪುಸ್ತಕ ಲೋಕಾರ್ಪಣೆ ಆಗ್ತಾ ಇದೆ. ಪುಸ್ತಕದ್ದು ಭಾಳ ಚೆನ್ನಾಗಿದೆ ಪುಸ್ತಕ. ಕೆಲವು ಚಾಪ್ಟರ್ಸ್ ರಾಜೀವ್ ತಾರಾನಾಥ್ ಅವ್ರ ಬಗ್ಗೆ, ಜಸ್ಟಿಸ್ ಎಮ್ ಎನ್ ವೆಂಕಟಾಚಲಯ್ಯ ಅವ್ರ ಬಗ್ಗೆ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಇದು ಹೆಚ್ಚು ಜನ ಓದ್ತಾರೆ ಅಂತ ನಾನು ಆಶಿಸುತ್ತೇನೆ. ಥ್ಯಾಂಕ್ ಯು. ಇವತ್ತು ಭಾಳ ವಿಶೇಷವಾದ ದಿನ. ಯಾಕೆಂದರೆ ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಸಜ್ಜನ ಸುಸಂಸ್ಕೃತ ಪೊಲೀಸ್ ಅಧಿಕಾರಿ ಅನ್ನಿಸ್ಕೊಂಡಂಥ ನಿವೃತ್ತ IGP ಶ್ರೀ ಚಂದ್ರಶೇಖರ್ ಅವರ ಪುಸ್ತಕ ಬಿಡುಗಡೆ, ಅವರ ಆಟೋಬಯೋಗ್ರಫಿ ಕಥೆಯ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದೆ. ಇದು ಅವರ 4ನೇ ಪುಸ್ತಕ. ಒಂದು ಕಾವೇರಿ ಡಿಸ್ಪ್ಯೂಟ್ ಬಗ್ಗೆ ಬರೆದಂಥ ಇಂಗ್ಲೀಷ್ನ ಪುಸ್ತಕ. ಅದ ನಂತರ ಒಬ್ಬ ಕಾವೇರಿ ವಿವಾದ ಚಾರಿತ್ರಿಕ ಹಿನ್ನೋಟ ಅಂಥೇಳಿ ಕನ್ನಡದಲ್ಲೂ ಸಹ ಆ ಪುಸ್ತಕ ಬಿಡುಗಡೆ ಆದಮೇಲೆ ಮೈ ಶೋರ್ ಸ್ಟೋರಿ ಅಂದ್ಬಿಟ್ಟು ಒಂದು ಪುಸ್ತಕವನ್ನು ಅವರು ಬಿಡುಗಡೆ ಆದಮೇಲೆ ಇದು 4ನೇ ಪುಸ್ತಕ ಬಿಡುಗಡೆ ಮಾಡ್ತಾಯಿದ್ದಾರೆ. ಆ ಪುಸ್ತಕ ಬಿಡುಗಡೆ ಎಲ್ಲ ಸಮಾರಂಭದಲ್ಲಿ ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಅವ್ರ ಜೊತೆ ನಾವು ನಿಂತ್ಕೊಂಡು ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ.